ಹುಬ್ಳಿನಲ್ಲಿ ನಮ್ಮ ಫ್ರೆಂಡ್ಸ್ ಟೀಮ್ ತುಂಬಾ ಚೆನ್ನಾಗಿತ್ತು. ಅದು ಕಲೆಕ್ಟ್ ಮಾಡೋದು, ಲೆಕ್ಕ ಬರೆಯೋದು ಎಲ್ಲ ನಂದೆ. ಫಸ್ಟ್ ಎಲ್ಲಿ ಟ್ರಾವೆಲ್ ಮಾಡಿದ್ದು ಮ್ಯಾಮ್? ಸಿಂಗಪುರ್, ಮಲೇಷಿಯಾ. ಹೇಗಿತ್ತು ಅಜಯ್? ತುಂಬಾನೇ ಚೆನ್ನಾಗಾಯ್ತು. ಇವ್ರುಗಳ ಅರೇಂಜ್ಮೆಂಟ್ಸು ತುಂಬಾ ಚೆನ್ನಾಗಿತ್ತು. ನಮ್ಗೆ ಮಲೇಷಿಯಾ ಕೋಲಾಲಂಪುರ್ ಅಲ್ಲಿ ಹೇಳಿದ ಜಾಗಕ್ಕೆ ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಬಸ್ನವನು. ಈ ಸಪೋಸ್ ಟು ನಮ್ಮನ್ನ ಡ್ರಾಪರ್ಸ್ ಇನ್ ಹೋಟೆಲ್, ಬಟ್ ನಾವು ಹೋಗೋ ಹೊತ್ತಿಗೆ ಅಲ್ಲಿ ಊಟದ್ದು ಇದು ಮುಗ್ದಿತ್ತು. ಸೊ ನಾವು ಹೇಳಿದ್ವಿ ಇಲ್ಲಿಗೆ ಬಂದ್ಮೇಲೆ, ಇಲ್ಲ ನಮ್ದು ಊಟ ನಾವು ಹೊರಗೆ ಮಾಡಿದ್ವಿ ಅಂದ್ರೆ ಕಿರಣ್ ಅವರು ಇಮಿಡಿಯೇಟ್ 2000 ಸಮಥಿಂಗ್ ಅನ್ಸುತ್ತೆ. ಆವಾಗ ಅಷ್ಟು ಕ್ಯಾಶ್ ಕೊಟ್ಬಿಟ್ಟು ಸಾರಿ ಸರ್, ಕೆಲವೊಂದು ನಾನು ಕೊಟೇಶನ್ ಕೇಳ್ತೀನಿ, ಇಲ್ಲ ಅಂತಲ್ಲ. ಸೊ ಇಲ್ಲಿದು ಅಲ್ಲಿದು ಕಂಪೇರ್ ಮಾಡ್ತೀನಿ. ಬಟ್ ಅಕಸ್ಮಾತ್ ಅವ್ರದೇ ಕಡಿಮೆ ಇದ್ರೂ ಕೂಡ ಐ ಯೂಸ್ ಟು ಗೋ ಓನ್ಲಿ ಫಾರ್ ದಿಸ್. ಟ್ರಾವೆಲ್ ಮಾಡಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಪುಸ್ತಕನ ಓದ್ಬೇಕಂತೆ, ಕೋಶ ಓದು ದೇಶ ತಿರುಗು ಅಂತ ಹೇಳ್ಬಿಟ್ಟು ಇರೋದ್ರಲ್ಲಿ ಆರಾಮಾಗಿ ಎಂಜಾಯ್ ಮಾಡೋಣ ಅನ್ನೋದೊಂದು ನಮ್ಮ ಥೀಮ್ ಇಟ್ಕೊಂಡ್ಬಿಟ್ಟಿದ್ವಿ ಅಷ್ಟೇ. ನಾವು ಜಾಸ್ತಿನೇ ಕೊಟ್ಟು ಚಿಂತೆ ಇಲ್ಲ, ನಾವು ಇಲ್ಲೇ ಹೋಗೋಣಪ್ಪ ಯಾಕೆ ಅಂತೇಳಿ ಅನ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಹಂಗಾಗ್ಬಿಡುತ್ತೆ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಿಯಲ್ ಟ್ರಾವೆಲ್ ಸ್ಟೋರೀಸ್ ವಿತ್ ಟ್ರಾವೆಲ್ ಮಾರ್ಟ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಭಾಳ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಹುಸ್ ಟ್ರಾವೆಲ್ಡ್ ವಿತ್ ಅಸ್ ಸಿನ್ಸ್ ದ ಟೈಮ್ 2011 ಇಂದ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ನಮ್ಮ ವೆರಿ ವೆರಿ ಸ್ಪೆಷಲ್ ಕ್ಲೈಂಟ್ ಕನಕ ರೆಡ್ಡಿ ಮ್ಯಾಮ್ ಅವರು. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಫೈನ್. Very nice. So special to have you because ಏನಂದ್ರೆ I was having a conversation before this interview actually started, but nim energy is something that I really admire. You're full of energy, full of life, and even now so enthusiastic about everything that you're doing. Of course. So a little introduction about yourself to all of them who are watching this video. Yeah. Actually, I'm Kanaka from very small village, very small village, like just in our village it is just 50 maximum 50 ಮನೆಗಳಿದೆ ಅಷ್ಟೇ. ಅಲ್ಲಿ ಎಲ್ಲಿ ಮ್ಯಾಮ್? ಗೊಂಡೇದಹಳ್ಳಿ ಅಂತೇಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತದ. ಗೊಂಡೇದಹಳ್ಳಿ ಅಂತೇಳಿ ಒಬ್ರು ಗೋರು ಚೆನ್ನಬಸಪ್ಪ ಅಂತ ಅಲ್ಲಿ ಇದ್ದಾರೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೆಸಿಡೆಂಟ್ ಆಗಿದ್ದವರು. ₹1 ಪರ್ ಹೆಡ್ ಅಂತ ಮಾಡಿದವರು. ಅಂತ ಹಳ್ಳಿ ನಮ್ಮದು. ಓಕೆ. ಅಂದ್ರೆ ಅದು ಈವನ್ ಸ್ಟೇಟ್ ಅಲ್ಲಿ ಕೂಡ ಇದಿದೆ, ರೆಕಗ್ನೈಸ್ ಆಗಿ ಹೋಗ್ಬಿಟ್ಟಿದೆ ಅದು. ಆ ಥರ ಆ ಹಳ್ಳಿಯಿಂದ ಬಂದಿರೋಳು ನಾವು. ಎಷ್ಟು ಚಿಕ್ಕ ಊರು ಅಂದ್ರೆ ಜಸ್ಟ್ 4ನೇ ಕ್ಲಾಸ್ ಅಷ್ಟೇ ನಮ್ಮ ಹಳ್ಳಿಲಿ ಓದ್ಲಿಕ್ಕೆ ಸಾಧ್ಯ. 5th ಇಂದ 7th ಒಂದು ಹಳ್ಳಿಗೆ ಹೋಗ್ತೀವಿ. ಮತ್ತೆ ಅಲ್ಲೇ 8th 9th 10th ಇನ್ನೊಂದು ಊರಿಗೆ ಹೋಗ್ಬೇಕು. ಅಷ್ಟು ಮಾಡಿ ಆಮೇಲೆ PUC ಟು ಡಿಗ್ರಿ 5 years ದಾವಣಗೆರೆ ನಾನು ಅಲ್ಲಿ ಓದಿರೋದು. ಸೊ ಆಮೇಲೆ PG ಮಾಡ್ಲಿಕ್ಕೆ ಧಾರವಾಡ, ಅಲ್ಲಿ ನಾನು ಬಾಟ್ನಿ MSc ಮಾಡಿದೆ. ದಾವಣಗೆರೆಯಲ್ಲಿ ನನ್ನ ಅಣ್ಣ BTT ಎಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು, ಪ್ರಭುಕುಮಾರ್ ಅಂತೇಳಿ. ಸೊ ಅಲ್ಲಿ ಇದ್ಕೊಂಡು ಅಣ್ಣನ ಜೊತೆ ಇದ್ಕೊಂಡು ಅಲ್ಲಿ ಮಾಡಿದೆ ನಾನು. ಆಮೇಲೆ PGಗೆ ಧಾರವಾಡ. ಹಂಗಾಗ್ಬಿಟ್ಟು ನಮಗೆ ನಮ್ಮನೆಯಲ್ಲಿ ಹಳ್ಳಿಲೇ ಇದ್ರು ನಮ್ಮ ಅಮ್ಮ ನಮ್ಮ ತಂದೆ ಇಬ್ರು, ಸ್ಪೆಷಲಿ ನಮ್ಮಮ್ಮ ಎಜುಕೇಶನ್ಗೆ ತುಂಬಾ ಅಂದ್ರೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಓದಿದವರು ಎಂದೂ ಕೇಳಲ್ಲ ಅನ್ನೋ ಒಂದು ಥೀಮ್ ಇಟ್ಕೊಂಡಿದ್ದವರು ಅಮ್ಮ. ಹಂಗಾಗ್ಬಿಟ್ಟು ನಾನು ನನ್ನ ಅಕ್ಕ ನಾವಿಬ್ರು ಸೊ ಎಜುಕೇಟೆಡ್ ಆಗಿಬಿಟ್ವಿ. ನಾನು ಆ ಕಡೆ ದಾವಣಗೆರೆಗೆ ಇದ್ದೆ, ನನ್ನ ಅಕ್ಕ ಮೌಂಟ್ ಕಾರ್ಮೆಲ್ ಅಲ್ಲಿ ಓದಿದ್ಲು, ಅವಳು ಡಿಗ್ರಿ ಮಾಡಿದ್ಲು. ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದೆ ಅಷ್ಟೇ. ಸ್ವಲ್ಪ ಹಠದ ಸ್ವಭಾವ ಅಂತಾರಲ್ಲ ಅದು. ನಾನು ಬೇಕು ಅಂದ್ರೆ ಬೇಕು, ಮಾಡಬೇಕು ಅಂದ್ರೆ ಮಾಡಬೇಕು ಅನ್ನೋ ಇಟ್ಕೊಂಡಿದ್ದು ನಾನೊಂದು ಸ್ಟೆಪ್ ಮುಂದೆ ಹೋದೆ. ಪಾಪ ಅವಳು ಹೋಗ್ಲಿಲ್ಲ. ಎಷ್ಟು ವಯಸ್ಸು ನಿಮಗೆ? ಹೌ ಯು ಫೀಲ್? I though feel you're very young. Nan curiosity yaake? I'm 66. Oh my god, that's what energy is not matching 66 though. So energy is very young and vibrant. ನೀವು ಹೇಳ್ತಾ ಇದ್ರಿ ತಾಯಿ ಏನಂತ, ನಿಮ್ಮ ತಾಯಿಗೆ ಮನೇಲಿರೋರು ಎಲ್ಲರೂ ಓದ್ಬೇಕು ಅಂತ. ದಿಸ್ ಇಸ್ ಸಮಥಿಂಗ್ ಐ ಆಲ್ಸೋ ಪರ್ಸನಲಿ ಬಿಲೀವ್. ಮನೇಲಿರುವಂತ ತಾಯಿಗೆ ಆ ಒಂದು ಆಸಕ್ತಿ ಇದ್ದಾಗ ಖಂಡಿತ, ಅಂದ್ರೆ ಮನೇಲಿರುವಂತ ತಂದೆಗೆ ಒಬ್ರು ಅವರು ವರ್ಕ್ ಮಾಡ್ತಾ ಇದ್ರೆ ಅದು ಆ ಮನೇನ ಇದ್ ಮಾಡತ್ತೆ. ಬಟ್ ಆ ತಾಯಿಗೆ ಆ ಒಂದು ಛಲ ಎಲ್ರೂ ಬೆಳೆಸ್ಬೇಕಂದ್ರೆ ಐ ಥಿಂಕ್ ಇಟ್ the whole family and the next extended family also grows ಅಲ್ವಾ? ನಮ್ಮ ತಂದೆ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದವರು. ಅವರು ರಿಟೈರ್ಡ್ ಆಗೋ ಟೈಮ್ಗೆ ತಹಶೀಲ್ದಾರ್ ಆಗಿ ರಿಟೈರ್ಡ್ ಆದ್ರು ಅವರಲ್ಲೇ. ಸೊ ಹಳ್ಳಿಲೇ ಇದ್ಕೊಂಡು ಎಲ್ಲದನ್ನು. ಮತ್ತೆ ನಾವೆಲ್ಲೂ ನಮ್ಮ ತಂದೆ ಅಲ್ಲಿದ್ದಾರೆ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿರೋದು ಅದೆಲ್ಲ ಏನಿಲ್ಲ. ನಾವೆಲ್ಲರೂ ಮತ್ತೆ ಹಳ್ಳಿಲೇನೆ, ಅಮ್ಮನ ಜೊತೆ ಎಲ್ಲ ಹಳ್ಳಿಲೇ ಇದ್ದವ್ರು ನಾವು. ರೈಟ್. ಸೊ ವಾಟ್ ಆಕ್ಚುಲಿ ಇನ್ಸ್ಪೈರ್ಡ್ ಯು ಟು ಸೇ ದಟ್ ಇಲ್ಲ ನಾನು ಇದನ್ನ ಮಾಡಲೇಬೇಕು ಅಂತ?
ಇಲ್ಲ ಅದು ಏನೋ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅನ್ನೋದಷ್ಟೇ ಆ ಟೈಮಲ್ಲಿ ಇದ್ದಿದ್ದು. ಬಟ್ ಈಗ ನೋಡಿದ್ರೆ ಪರವಾಗಿಲ್ಲ ನಾವೇ ಅನ್ಸುತ್ತೆ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅಲ್ಲ. ರಿಯಲಿ ಅಮೇಜಿಂಗ್. ಮತ್ತೆ ನೋಡ್ರಿ ನನ್ನ ಕ್ಲಾಸ್ಮೇಟ್ಸ್ ಅನ್ನೋರೇನೆ ಆ ಟೈಮಲ್ಲೇನೆ ಎಲ್ಲ ಸಿಟಿನಲ್ಲಿ ಓದಿದವ್ರೇನೆ ಜಸ್ಟ್ ಅಲ್ಲಲ್ಲೇ ಕಟ್ ಮಾಡ್ಕೊಂಡಿದ್ದಾರೆ. ಬಟ್ ನಾನು ಹಾಗೆ ಮಾಡ್ಕೊಂಡಿಲ್ಲ. ಇಲ್ಲ ಹೋದೆ, ಅಲ್ಲಿದು ಮುಗಿಸ್ಕೊಂಡು ಆಮೇಲೆ ಒಂದು 2 years ಏನೋ ಜಾಬ್ ಮಾಡಿದೆ, ಮತ್ತೆ ಮದುವೆ ಆಯ್ತು. ಈಗೇನು ಹಾಗೆ ಕಂಟಿನ್ಯೂಟಿ ಸೇಮ್ ಇದು. ಪ್ರೊಫೆಷನಲಿ ಏನ್ ಕೆರಿಯರ್ ಚೂಸ್ ಮಾಡಿದ್ರಿ ಮ್ಯಾಮ್? ಇಲ್ಲ, ನನಗೆ ಸ್ಟಾರ್ಟಿಂಗು ನಮ್ಮ ಹಸ್ಬೆಂಡ್ ಒಂದು ಇದ್ರಲ್ಲಿ ಸ್ಪೀಕಲ್ಲೇ ಇದ್ದವರಲ್ಲ. ಸೊ ನನಗೆ ಬೇರೆ ಕಡೆ ಹೋಗ್ಲಿಲ್ಲ, ನಾನು ಲೆಕ್ಚರ್ ಪೋಸ್ಟ್ಗೆ ಎಲ್ಲ ಹೋಗ್ಲಿಲ್ಲ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸೇಮ್ ಕಂಪನಿನೇ ಸಿಸ್ಟರ್ ಕನ್ಸರ್ನ್ ಇರುತ್ತೆ, ಮರ್ಕೆಂಟೈಲ್ ಅಂತೇಳಿ. ಅಲ್ಲಿ ನಾನು ಕ್ಯಾಶಿಯರ್ ಆಗಿ ಅಲ್ಲಿ ಜಾಯಿನ್ ಆದೆ. ಸೊ ಅಲ್ಲಿಂದ ಈಗ ನಮ್ಮಿಬ್ರಿಗೂ ಒಟ್ಟೊಟ್ಟಿ ಟ್ರಾನ್ಸ್ಫರ್ ಕೊಡ್ತಾ ಇದ್ರು. ಬ್ಯೂಟಿಫುಲ್, ವೆರಿ ನೈಸ್. ಅಂಡ್ ಇಷ್ಟು ಬ್ಯೂಟಿಫುಲ್ ಜರ್ನಿ ನೋಡಿದ್ರೆ ಐ ಥಿಂಕ್ ವೆರಿ ವೆರಿ ಇನ್ಸ್ಪೈರಿಂಗ್ ಜರ್ನಿ ನಿಮ್ದು. ಸೊ ವೇರ್ ಡಿಡ್ ದಟ್ ಇನ್ಸ್ಟಿಂಕ್ಟ್ ಆಫ್ ಟ್ರಾವೆಲಿಂಗ್ ಸ್ಟಾರ್ಟ್ ಫಾರ್ ಯು? ಟ್ರಾವೆಲಿಂಗ್ ಬಗ್ಗೆ ಒಂದು ಆಸಕ್ತಿ ಆಗಿರ್ಬೋದು ಅಥವಾ ಒಂದು ಇಷ್ಟ, ಆಸೆ ಎಲ್ಲಿ ಶುರುವಾಗಿದ್ದು ಮೊದಲು? ಹುಬ್ಳಿಲಿ. ಓಕೆ. ಹುಬ್ಳಿನಲ್ಲಿ ನಮ್ಮ ಫ್ರೆಂಡ್ಸ್ ಟೀಮ್ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಸುಮ್ಮನೆ ಸಣ್ಣ ಟ್ರಿಪ್ಗಳು ಹೋಗೋದು ಎಲ್ಲ, ಸ್ವಲ್ಪ ಬೋಲ್ಡ್ ಆಗಿದ್ದವರು ಬೇಕಲ್ಲ ಅವರಿಗೆ. ಹೋಗೋಣ ಅಂತೇಳಿ ಅಲ್ಲಿ ಇದರಲ್ಲಿ ಶುರು ಮಾಡೋರು. ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತೇಳಿ ಸರಿ ನಾನೇ ಎಲ್ಲ ಕಡೆ ಮಾಡ್ತಾ ಇದ್ದೆ. ರೂಮ್ಗಳು ಮಾಡೋದಂತೆ, ವೆಹಿಕಲ್ ಮಾಡೋದಂತೆ ಎಲ್ಲ ಮಾಡ್ತಾ ಇದ್ದೆ. ಓಕೆ. ಎಲ್ಲ ನಾನೇ ಮಾಡ್ಬಿಡ್ತಿದ್ದೆ. ಆ ದುಡ್ಡು ಕಲೆಕ್ಟ್ ಮಾಡೋದು, ಲೆಕ್ಕ ಬರೆಯೋದು ಎಲ್ಲ ನಂದೆ. ಎಲ್ಲ ಮಾಡ್ಕೊಡ್ತಾ ಇದ್ದೆ. ಸುಮ್ಮನೆ ಹೀಗೆ ಯಾವುದೋ ಒಂದ್ಸಲ ಕೂಪನ್ ಏನೋ ಸಮಥಿಂಗ್ ಲೈಕ್ ದಟ್ ಏನೋ ಬಂತು. ಅವಾಗ ಹಿಂಗ್ ಹೋಗ್ಬಿಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ಇಬ್ರು ಕೂತ್ಕೊಂಡು. ನಮ್ದು ಇನ್ನೊಂದು ಏನಂದ್ರೆ, ಏನಾದ್ರು ಒಂದು ಪ್ಲಾನ್ ಮಾಡೋದಂದ್ರೆ ಸುಮ್ಮನೆ ವರ್ಷಗಟ್ಲೆ ಪ್ಲಾನ್ ಮಾಡಕ್ ಹೋಗಲ್ಲ, ಹೋಗ್ಬೇಕು ಅಂದ್ರೆ ಇಮಿಡಿಯೇಟ್. ಆ ತರ ನಮ್ದಿಬ್ರದ್ದು ಅದೇ ಮೆಂಟಾಲಿಟಿ, ಬೋತ್ ಯುವರ್ ಹಸ್ಬೆಂಡ್ ಅಂಡ್ ವೈಫ್. ಇಬ್ರದ್ದು ಇಮಿಡಿಯೇಟ್. ಬಟ್ ಯೂಶಲಿ ಅಂದ್ರೆ ದೊಡ್ಡವರು ಅಂತ ನಾವು ಲೆಕ್ಕ ನೋಡಿದ್ರೆ, ನಾನ್ ನೋಡಿರೋ ಮಟ್ಟಿಗೆ ಪ್ಲಾನ್ ಮಾಡಬೇಕು, ಟೈಮ್ ತಗೋಬೇಕು ಅಂತ ಹೇಳಿದ್ದೆ ಜಾಸ್ತಿ. ಬಟ್ ವೆರಿ ರೇರ್ಲಿ ನಿಮ್ಮನ್ನ ನೋಡಿದ್ರೆ ಇಮಿಡಿಯೇಟ್ ಮಾಡ್ಬಿಡ್ಬೇಕು ಅಂತ ಹೇಳ್ತು ನಮ್ದು. ಈವನ್ ನಾವು ಮನೆ ಕಟ್ಟಿರೋದು ಕೂಡ ಇಮಿಡಿಯೇಟ್, ವಿತ್ ಇನ್ 6 months we finished our house. ವಾವ್, 6 months. ಅಂದ್ರೆ ಅನ್ಕೊಂಡಿದ ತಕ್ಷಣ ಮಾಡಿದ್ರೆ ಅದು ತಕ್ಷಣ ಆಗುತ್ತೆ. 3ನೇವ್ರನ್ನ ಏನೂ ಪ್ರಪೋಸಲ್ ಕೇಳಲ್ಲ, ಅದು ಹಂಗ್ ಕೇಳ್ಬೋದಾ, ಇದು ಹಿಂಗ್ ಮಾಡ್ಬೋದಾ ಅನ್ನೋ. ನಾವಿಬ್ರೇನ್ ಡಿಸೈಡ್ ಮಾಡ್ತೀವೋ ಅಷ್ಟೇ, ಇಟ್ ಇಸ್ ಡಿಸೈಡ್. ಅಮೇಝಿಂಗ್. ಸೊ 2011 ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿ ಜೊತೆ ಜರ್ನಿ ಮಾಡಿದ್ದು, ಹೇಗ್ ಗೊತ್ತಾಯ್ತು ಟ್ರಾವೆಲ್ ಮಾಡ್ಬೇಕು? ಅದು ನನ್ನ ಅಣ್ಣನ ಮಗಳು ಒಬ್ಳು ಚಿನ್ಮಯಿ ಅಂತ ಇದ್ದಾಳೆ. ಓಕೆ. ಅವಳು ಎಲ್ಲೋ ಹೋಗ್ಬೇಕು ಅಂತೇಳಿ ಅವಳು ಸರ್ಚ್ ಮಾಡ್ತಾ ಇದ್ಲಂತೆ ಗೂಗಲ್ ಅಲ್ಲಿ. ಅವಾಗ ಇದು ಸಿಕ್ಕಿದ್ದು. ನಾವು ಹೋಗ್ಬೇಕು ಅಂತ ನಾನು ಅವಳನ್ನ ಕೇಳಿದ್ರೆ ದೆನ್ ಅವಳು ರೆಫರ್ ಮಾಡಿದ್ದು ಇದು. ಓಕೆ ಓಕೆ. ಸೊ ಫಸ್ಟ್ ಎಲ್ಲಿ ಟ್ರಾವೆಲ್ ಮಾಡಿದ್ದು ಮ್ಯಾಮ್? ಸಿಂಗಪುರ್, ಮಲೇಷಿಯಾ. ಹೇಗಿತ್ತು ಆ ಜರ್ನಿ? ತುಂಬಾನೇ ಚೆನ್ನಾಗಾಯ್ತು. ಇವ್ರುಗಳ ಅರೇಂಜ್ಮೆಂಟ್ಸು ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಒಂದು ಹೇಳ್ತೀನಿ ಕೇಳಿ, ನಮ್ಗೆ ಮಲೇಷಿಯಾ ಕೋಲಾಲಂಪುರಲ್ಲಿ ಅದು ಫಸ್ಟ್ ಬೇರೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾ ಇರೋದು. ಆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಸಿಂಗಪುರಿಂದ ಕೋಲಾಲಂಪುರ್ಗೆ. ಆವಾಗ ಅವ್ರು ಹೇಳಿದ ಜಾಗಕ್ಕೆ ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಬಸ್ನವನು, ಯಾವುದೋ ಒಂದು ಕಡೆ ನಿಲ್ಲಿಸಿದ. ಸೊ ಅವ್ನು ಆಕ್ಚುಲಿ ಈ ಸಪೋಸ್ ಟು ನಮ್ಮನ್ನ ಡ್ರಾಪರ್ಸ್ ಇನ್ ಹೋಟೆಲ್ ಅಲ್ಲಿಗೆ ಇಳಿಸ್ಲಿಲ್ಲ, ಬೇರೆ ಒಂದ್ ಕಡೆ ಇಳಿಸ್ಬಿಟ್ಟ. ಸೊ ಅಲ್ಲಿಂದ ನಾವು ಹೋಟೆಲ್ಗೆ ನಾವೇ ಲ್ಯಾಂಗ್ವೇಜ್ ಇತ್ತು, ಕೈಲಿ ಮೊಬೈಲ್ ಇತ್ತು, ಹಾಗೋ ಕೇಳ್ಕೊಂಡು ಹೋದ್ವಿ. ಬಟ್ ನಾವು ಹೋಗೋ ಹೊತ್ತಿಗೆ ಅಲ್ಲಿ ಊಟದ್ದು ಇದು ಮುಗ್ದಿತ್ತು. ಸೊ ನಾವು ಹೇಳಿದ್ವಿ ಇಲ್ಲಿಗೆ ಬಂದ್ಮೇಲೆ, ಇಲ್ಲ ನಮ್ದು ಊಟ ನಾವು ಹೊರಗೆ ಮಾಡಿದ್ವಿ ಅಂದ್ರೆ ಕಿರಣ್ ಅವರು ಇಮಿಡಿಯೇಟ್ 2000 ಸಮಥಿಂಗ್ ಅನ್ಸುತ್ತೆ. ಆವಾಗ ಅಷ್ಟು ಕ್ಯಾಶ್ ಕೊಟ್ಬಿಟ್ಟು ಸಾರಿ ಸರ್ ಇಮಿಡಿಯೇಟ್ ಕೊಟ್ಟು, ಅವೆಲ್ಲ ಕೆಲವೊಂದು ಪ್ಲಸ್ ಪಾಯಿಂಟ್ ಆಗೇ ಆಗ್ತವೆ. ಹಂಗಾಗ್ಬಿಟ್ಟು ನಮ್ಗೆ ಇವಾಗ್ಲೂ ಕೂಡ ಏನಾಗುತ್ತೆ, ಕೆಲವೊಂದು ನಾನು ಕೊಟೇಶನ್ ಕೇಳ್ತೀನಿ, ಇಲ್ಲ ಅಂತಲ್ಲ. ಎಲ್ಲಿಗಾರು ಹೋಗುವಾಗ ಕೆಲವರು ಸ್ಟೇಟಸ್ ಅಲ್ಲಿ ಇರ್ತಾರೆ, ಅವರು ಹಾಕ್ತಾ ಇರ್ತಾರೆ ನನಗೂನು. ಸೊ ಇಲ್ಲಿದು ಅಲ್ಲಿದು ಕಂಪೇರ್ ಮಾಡ್ತೀನಿ. ಬಟ್ ಅಕಸ್ಮಾತ್ ಅವ್ರದೇ ಕಡಿಮೆ ಇದ್ರೂ ಕೂಡ ಐ ಯೂಸ್ ಟು ಗೋ ಓನ್ಲಿ ಫಾರ್ ದಿಸ್. ಯಾಕಂದ್ರೆ ನನ್ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಹೇಳಿದ್ರೆ ಅಲ್ಲ, ಒಂದು ಸಣ್ಣ ಗೆಸ್ಚರ್ ದಟ್ ಕುಡ್ ಬಿ ಅ ವೆರಿ ಡಿಫರೆಂಟ್. ನಾವು ಈ ಕಡೆನೇ ವಾಲ್ ಬಿಡ್ತೀವಿ. ಅದು ಕೆಲವು ಸಲ ಫ್ರೆಂಡ್ಸ್ ಕೇಳ್ತಾರೆ, ಕನಕ ನೀವು ಅಲ್ಲಿ ಹೋಗಿದ್ದಲ್ಲ, ಹೆಂಗಿತ್ತು, ಯಾರು ಮಾಡ್ಕೊಟ್ಟಿದ್ದು ಅದು ಎಲ್ಲ ಅಂತೇಳಿ. ದೆನ್ ದೇ ವಿಲ್ ಆಸ್ಕ್. ಅವಾಗ ಕೆಲವು ಸಲ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ತಾರೆ. ಸೊ ನಾನು ಅವಾಗ ಇಮಿಡಿಯೇಟ್ ನಾನು ರೆಫರ್ ಮಾಡ್ತೀನಿ, ಇಂಥವ್ರು ನನ್ನ ಫ್ರೆಂಡ್ ಫೋನ್ ಮಾಡಿದಾರಪ್ಪ, ನೋಡು ಮಾತಾಡಿ, ಅಷ್ಟೇ, ಸಿಂಪಲ್. ವೆರಿ ನೈಸ್. ಸೊ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದಿರಾ ಮ್ಯಾಮ್ ನೀವು? ನಾವು ಫಸ್ಟ್ ಸಿಂಗಪುರ್, ಮಲೇಷಿಯಾ ಮಾಡಿದ್ವಿ. ಇಂಟರ್ನ್ಯಾಷನಲ್ ಟ್ರಿಪ್ ಕಡೆ ಅಂದರೆ ದುಬೈ ಮಾಡಿದ್ದೀವಿ, ಆಸ್ಟ್ರೇಲಿಯಾ ಆಗಿದೆ,
ಯುರೋಪ್ ಟೂರ್ ಆಗಿದೆ. ದೆನ್ ಈ ಕಡೆ ಇದು ಡೊಮೆಸ್ಟಿಕ್ ಅಂದರೆ ನಾರ್ತ್ ಈಸ್ಟ್ ಆಗಿದೆ, ಡೆಲ್ಲಿ ಅವೆಲ್ಲ ಆಗಿದೆ. ನನ್ನ ಪರ್ಸನಲ್ ಆಗಿ ಅಂದರೆ ನಾನು ಮತ್ತೆ ಫ್ರೆಂಡ್ಸ್ ಜೊತೆ ಚಾರ್ಧಾಮ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಒಂದು ಒಳ್ಳೆ ಬ್ಯೂಟಿಫುಲ್ ಮೆಮೊರಿ ನೆನ್ಸ್ಕೋಬೇಕಂದ್ರೆ ರಿಯಲಿ ಬ್ಯೂಟಿಫುಲ್ ಅಂದರೆ ನನಗೆ ದುಬೈ ನನಗೆ ತುಂಬ ಇಷ್ಟ ಆಗಿತ್ತು. ರಿಯಲಿ ಯು ಆರ್ ಹೈ ಎನರ್ಜಿ ಪರ್ಸನ್. ದುಬೈ ಇಸ್ ಹೈ ಎನರ್ಜಿ ಕಂಟ್ರಿ. ಸೊ ಇಲ್ಲ, ಅಲ್ಲಿ ಈ ಸಿಸ್ಟಮ್ಸು ಏನೋ ಖುಷಿ ಆಗ್ತಾ ಇತ್ತು ನಮಗೆ. ಕೆಲವ್ರು ಹೇಳ್ತಾ ಇದ್ರು ಸುಮ್ಮನೆ ದೊಡ್ಡ ದೊಡ್ಡ ಕಂಟ್ರಿಗಳು ಅದು ಇದು ಹೇಳ್ತಾರೆ, ಬಟ್ ಇಲ್ಲಿ ಸಿಸ್ಟಮ್ ನೋಡಿ ತುಂಬಾ ಚೆನ್ನಾಗಿದೆ. ನಾವೇನಾದ್ರು ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ದೇ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ದ ಪಬ್ಲಿಕ್, ನಾಟ್ ಟು ವೆಹಿಕಲ್. ನಮ್ಗಳಿಗೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಬೇರೆ ಕಂಟ್ರಿಯವರು ಅಂತ ಕೂಡ ಅಲ್ಲಿದು. ಆಮೇಲೆ ಆ ಡೆಸರ್ಟ್ ಸಫಾರಿ ದುಬೈದು ಫುಲ್ ಥ್ರಿಲ್ಲಿಂಗ್, ಸಖತ್ ಮಜಾ ಮಾಡಿದ್ವಿ ಅಂದ್ರೆ ಅವಾಗ. ನೈಸ್, ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ ಚೆನ್ನಾಗಿತ್ತು. ಯುರೋಪ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಯುರೋಪ್ ಅಲ್ಲಿ ಯಾವ್ಯಾವ ಜಾಗಗಳು ನಿಮ್ಗೆ ತುಂಬಾ ಇಷ್ಟ ಆಯ್ತು? ನನ್ಗೆ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಎಷ್ಟು 3 nights ಏನೋ ಕೊಟ್ಟಿದ್ರು, ಅನ್ಸು 3 or 4 nights ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಸ್ವಿಟ್ಜರ್ಲ್ಯಾಂಡ್, ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಓಕೆ. ಅಂಡ್ ಐ ಆಮ್ ಶ್ಯೂರ್ ನೀವು ನಿಮ್ಮ ಟೀಮಲ್ಲೆಲ್ಲ ನೀವೇ ಬನ್ನಿ ಹೋಗೋಣ ಯು ಆರ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಅನ್ಸುತ್ತಲ್ಲ. ಸ್ಪೆಷಲಿ ನಾರ್ಮಲಿ ನಾವು ಹೋಗೋದ್ರೆ ನಮ್ಮ ಫ್ಯಾಮಿಲಿಯಿಂದಾನೆ. ಅವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ನಮ್ಮ ಹಸ್ಬೆಂಡ್ ನಮ್ಮಿಬ್ರಿಗೇನೆ ಬೀಳೋದು. ಸೊ ನಾವ್ ಏನ್ ಹೇಳ್ತೀವೋ ಅದಕ್ಕೆ ಜೈ ಅಂತಾರ. ನಾವು ಎಲ್ಲಿಗೆ ಹೋಗೋಣ ಅಂತ ಅದಕ್ಕೆ ಸರಿ ಹೋಗೋಣ ನಡಿ ಅಂತಾರೆ. ವೆರಿ ನೈಸ್, ವೆರಿ ನೈಸ್. ಸೊ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಅಥವಾ ಹೋಗ್ಬೇಕು ಅನ್ನೋ ಒಂದು ಇಷ್ಟಪಡುವಂತ ಡೆಸ್ಟಿನೇಷನ್ಸ್ ಅಲ್ಲಿ ಯಾವ್ದಿದೆ ಮ್ಯಾಮ್? ನಾರ್ವೆ ನನಗೆ ತುಂಬಾ ಇಷ್ಟ ಆಗಿದೆ. ಇನ್ಕ್ರೆಡಿಬಲ್ ನಾರ್ವೆ ಅಂತ ಬರ್ತಾ ಇರುತ್ತೆ, ತುಂಬಾ ಇಷ್ಟ ಆಗಿದೆ, ಅದು ಹೋಗ್ಲೇಬೇಕು. ಯಾವಾಗ ಪ್ಲಾನ್ ಮಾಡ್ತಿದ್ದೀರಾ? ಇನ್ನು ಪ್ಲಾನ್ ಮಾಡೇ ಇಲ್ಲ ನಾನು, ಒಟ್ಟು ಹೋಗ್ಬೇಕನ್ನೋ ಆಸೆ. ಗೊತ್ತೀನಿ, ಪ್ಲಾನ್ ಮಾಡಿದ್ರೆ ಇಮಿಡಿಯೇಟ್ ಹೋಗ್ಬಿಡ್ತೀರಾ, ಪ್ಲಾನ್ ಎಲ್ಲ ಮಾಡಿ ರೆಡಿ ಇಟ್ಕೊಳ್ಳ. ಓಕೆ, ವೆರಿ ನೈಸ್. ಸೊ ಡೊಮೆಸ್ಟಿಕ್ ಅಲ್ಲಿ ನಾವು ಈಗ ಜಸ್ಟ್ ಲಾಸ್ಟ್ ಇಯರ್ ಅನ್ಸುತ್ತೆ, ಈಗ 1.5 year ಬ್ಯಾಕ್ ಅಲ್ಲಿ ಮಹಾರಾಷ್ಟ್ರ ಎಲ್ಲ ಹೋಗಿ ಬಂದ್ವಿ. ಅದನ್ನು ಇವರೇ ಕಂಡಕ್ಟ್ ಮಾಡಿಕೊಟ್ಟಿದ್ರು ಎಲ್ಲ. ಅಂದರೆ ಅದರಲ್ಲಿ ಅಫ್ಕೋರ್ಸ್ ಎಲ್ಲ ಕಡೆದು ಹೋಟೆಲ್ಸು, ವೆಹಿಕಲ್ಲು ಎಲ್ಲ ಚೆನ್ನಾಗಿತ್ತು. ಯಾವುದೋ ಒಂದು ಕಡೆ ಮಾತ್ರ ಇವರು ಫ್ರಾಂಚೈಸಿ ಅಂತ ಇವ್ರಿಗೆ ಗೊತ್ತಿರಲ್ಲ, ಫ್ರಾಂಚೈಸಿಗೆ ಏನೋ ರೆಫರ್ ಮಾಡಿರ್ತಾರೆ. ಆ ಫ್ರಾಂಚೈಸಿ ತಪ್ಪಿಂದ ಹೋಟೆಲ್ ಒಂದು ಕಡೆ ಚೆನ್ನಾಗಿರ್ಲಿಲ್ಲ ನಮಗೆ ಅಲಹಾಬಾದಲ್ಲಿ. ದೆನ್ ನಾವು ಇಮಿಡಿಯೇಟ್ ನಾವು ಕಿರಣ್ಗೆ ಫೋನ್ ಮಾಡಿದ್ವಿ, ಇಲ್ಲ ಹಿಂಗಿಲ್ಲ ನಮ್ಮ ಮನೆಯವ್ರು ಯಾರು ಒಪ್ಪಲೇ ಇಲ್ಲ ಅಂತ ಹೇಳ್ಬಿಟ್ಟು. ದೆನ್ ಅವ್ರಿಗೆ ನೈಟೇನೆ ಇಲ್ಲ ಸರ್ ಇಮಿಡಿಯೇಟ್ ನೀವು ಶಿಫ್ಟ್ ಮಾಡಿಬಿಡಿ ಅಂತೇಳಿ ಎಲ್ಲ ಇದು ಮಾಡಿಬಿಟ್ರು. ನಮಗೆ ಬೇರೆ ಹೋಟೆಲ್ಲೇ ಚೇಂಜ್ ಮಾಡಿಕೊಟ್ರು. ಅವೆಲ್ಲ ಏನಾಗುತ್ತೆ ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ನಾವು ಯಾವಾಗ ನ್ಯಾಚುರಲಿ ನಾವು ಬೇರೆ ಕಡೆ ವಾಲಲ್ಲ. ಕರೆಕ್ಟ್, ಹೌದು, ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ಅದು ಏನೇ ನಾವು ಜಾಸ್ತಿನೇ ಕೊಟ್ಟು ಚಿಂತೆ ಇಲ್ಲ, ನಾವು ಇಲ್ಲೇ ಹೋಗೋಣಪ್ಪ ಯಾಕೆ ಅಂತೇಳಿ ಅನ್ಕೊಂಡ್ಬಿಡ್ತೀವಿ ಅಲ್ವಾ. ಸೊ ಹಂಗಾಗ್ಬಿಡುತ್ತೆ. ಸೋ ನೈಸ್ ಟು ಹಿಯರ್ ಯುವರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಸೊ ನೋಡ್ತಾ ಇರೋರಿಗೆ, ಈಗ ಟ್ರಾವೆಲ್ ಮಾಡಬೇಕು ಅಂತ ಆಸಕ್ತಿ ಬರ್ತಿರೋರಿಗೆ, ಮುಂದಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರೋರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಟ್ರಾವೆಲ್ ಮಾಡಬೇಕು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಪುಸ್ತಕ ನಾವು ಓದಬೇಕಂತೆ, ಕೋಶ ಓದು ದೇಶ ತಿರುಗು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಏನಂದ್ರೆ ನಾವು ಮನೆಯಲ್ಲ ಇರೋದೇ ಇಬ್ರು. ಸೊ ನಮಗೆ ಆರಾಮಾಗಿ ಇರೋದ್ರಲ್ಲಿ ಆರಾಮಾಗಿ ಎಂಜಾಯ್ ಮಾಡೋಣ ಅನ್ನೋದೊಂದು ನಮ್ಮ ಥೀಮ್ ಇಟ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ಸೊ ಬ್ಯೂಟಿಫುಲ್, ಸೊ ಬ್ಯೂಟಿಫುಲ್. ಸೊ ಖುಷಿ ಆಗುತ್ತೆ. ಐ ಮೀನ್ ಲೈಕ್ ಅಂದರೆ to see high energy people like you, it is so inspiring. ನಮ್ಮಂತ ಯಂಗ್ಸ್ಟರ್ಸ್ಗೆ ಇಟ್ಸ್ ಆಲ್ವೇಸ್ ಲೈಕ್ ಮೋಟಿವೇಟಿಂಗ್. ಖುಷಿಯಾಗಿರ್ಬೇಕು ಅನ್ನೋದು, that's the bottom line ಅಲ್ವಾ? ಐ ಮೀನ್ ವೈ ಆರ್ ವಿ ಆಲ್ ಅರ್ನಿಂಗ್? ಯಾಕೆಂತಂದ್ರೆ ವಿ ವಾಂಟ್ ಟು ಬಿ ಹ್ಯಾಪಿ. ಸೊ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಆ್ಯಂಡ್ ಓವರ್ ಆಲ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಸಚ್ ಬ್ಯೂಟಿಫುಲ್ ಸ್ಟೋರೀಸ್ ವಿತ್ ಅಸ್. ಆ್ಯಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡಿ. ಥ್ಯಾಂಕ್ ಯು ಮಾ, ನಮಸ್ತೆ. Thank you. So that's Real Travel Stories with Kanaka Reddy ma'am. See you with another episode. Until then, stay tuned.